ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ನೇಹಿತರೆ, ಕೆಲವು ಪುಸ್ತಕಗಳನ್ನು ಓದಿದಾಗ ಏತಕ್ಕೆ ಪುಸ್ತಕ ಬರೆದ್ರು, ಇವ್ರು ಯಾಕೆ ಈ ಪುಸ್ತಕ ಬರೆದ್ರು, ಏನು ಅಂತ ಈ ಪುಸ್ತಕ ಬರೆದ್ರು ಅಂತೆಲ್ಲ ಅನ್ನಿಸ್ತಾ ಹೋಗುತ್ತೆ. ಕೆಲವೊಮ್ಮೆ ನಾವೇ ಈ ಪುಸ್ತಕ ಬರೆದಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಕೂಡ ಅನ್ನಿಸ್ಬೋದು. ಕೆಲವು ಸಲ ನಮಗನ್ಸೋದು ಸದ್ಯ ಇವರು ಈ ಪುಸ್ತಕ ಬರೆದ್ರಲ್ಲ ಅಂತ. ಅದಕ್ಕೆ ಕಾರಣ ಅವರಿಗಿಂತ ಯೋಗ್ಯವಾದಂಥ ವ್ಯಕ್ತಿ ಈ ಪುಸ್ತಕವನ್ನು ಬರೆಯೋದಕ್ಕೆ ಆಗ್ತಾ ಇರಲಿಲ್ಲ. ಎರಡನೆಯದಾಗಿ ಇವರ ಯೋಗ್ಯತೆಗೆ ತಕ್ಕದಾದಂಥ ಕೆಲಸ ಈ ಪುಸ್ತಕವನ್ನು ಬರೆದಿದ್ದು ಅಂತ. ಈ ರೀತಿಯಲ್ಲಿ ನನಗೆ ಕಂಡಂಥ ಪುಸ್ತಕ ವ್ಯಕ್ತಿ ವಿಭೂತಿ. ಇದು ಪುಸ್ತಕವೋ ಅಥವಾ ಲೇಖಕರ ಅನುಭೂತಿಯೋ ಅನ್ನುವಂಥ ಮಟ್ಟದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕ. ಆ ರೀತಿಯಾದಂಥ ಪ್ರಶ್ನೆ ಬಂದರೆ ಅದಕ್ಕೆ ಕಾರಣ ಲೇಖಕ ಹಾಗೂ ಪುಸ್ತಕದ ವಸ್ತು ವಿಷಯವಾದಂಥ ಆರ್ ಗಣೇಶರವರ ವಿಶೇಷತೆ. ನಮ್ಮಂಥ ಹಲವು ವಿದ್ಯಾರ್ಥಿಗಳಿಗೆ, ಮಿತ್ರರಿಗೆ ಗಣೇಶರು ಅಚ್ಚರಿ ಮತ್ತು ಅಕ್ಕರೆ ಎರಡನ್ನೂ ಉಣಬಡಿಸಬಲ್ಲತಕ್ಕಂಥ ಆಚಾರ್ಯರು. ವಿದ್ಯುಲ್ಲೋಕದ ವಿಸ್ಮಯ, ಅವಿಲಂಬ ಸರಸ್ವತಿ, ಜೊತೆಗೆ ವಿಸ್ಮಯ ಮೂಡಿಸುವಷ್ಟೇ ವಿಶ್ವಾಸವನ್ನು ಮೂಡಿಸಬಲ್ಲತಕ್ಕಂಥ ಸಹೃದಯ, ವಿಶೇಷಣಗಳಿಗೆ ನಾಚತಕ್ಕಂಥ ಸಜ್ಜನ, ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಕುಮಾರವ್ಯಾಸ, ನಮ್ಮ ಭೈರಪ್ಪನವರಲ್ಲೂ ಕೂಡ ದೋಷವನ್ನು ತೆಗೆದು ಎತ್ತಿ ಹಿಡಿಯೋದಲ್ಲದೆ, ತೋರಿಸೋದಲ್ಲದೆ, ಆದರೆ ಆ ದೋಷ ಏನು ದೊಡ್ಡದಲ್ಲ ರೀ, ಆದರೆ ಅಂಥ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಅಂತ ಒಪ್ಪಿ ಅವರನ್ನು ಆರಾಧಿಸಬಲ್ಲತಕ್ಕಂಥ ಹೃದಯವಂತ. ಹಾಗೆ ಯಾರೇ ಏನಾದರೂ ತಪ್ಪು ಮಾಡಿದರೆ ಇದು ತಪ್ಪು ಅಂತ ನೇರವಾಗಿ ನುಡಿಯಬಲ್ಲತಕ್ಕಂಥ ಸತ್ಯದ ಹಾದಿಯ ಮೇಲೆ ನಡೆಯತಕ್ಕಂಥ ಸಜ್ಜನ. ಈ ರೀತಿಯಾದಂಥ ಗಣೇಶರು ಸಾಹಿತ್ಯ, ಸಂಸ್ಕೃತಿ, ಸಂಸ್ಕೃತ, ನಾಟ್ಯ, ಕಲೆ, ಸಂಗೀತ, ಇಂಜಿನಿಯರಿಂಗ್ ಹೀಗೆ ಹಲವು ವಿಷಯಗಳಲ್ಲಿ ಮತ್ತು ಹಲವು ಭಾಷೆಗಳನ್ನು ಬಲ್ಲತಕ್ಕಂಥ ಪ್ರತಿಭಾವಂತ. ಈ ರೀತಿಯಾದಂಥ ಒಬ್ಬರ ಬಗ್ಗೆ ಚರಿತ್ರೆಯನ್ನು ಬರೆಯೋದಕ್ಕೆ ಬೇಕಾಗಿರೋದು ಕೇವಲ ವಿಷಯವಲ್ಲ, ಒಂದು ಅರ್ಹತೆ. ಈ ಪುಸ್ತಕವನ್ನು ಬರೆಯೋದು ಒಂದು ತಪಸ್ಸು. ಈ ಅರ್ಹತೆಯನ್ನು ಸಂಪಾದಿಸಿರೋದು ಬಹುಶಃ ಗಣೇಶರನ್ನು ಬದಲಂಥ ಬಹಳಷ್ಟು ಜನ ಒಪ್ಪೋದು ಶಶಿಕಿರಣ ಈ ಪುಸ್ತಕವನ್ನು ಬರೀತಾರೆ ಅಂದಾಗ ಎಲ್ಲರಿಗೂ ಮೂಡೋದು ಒಂದು ಸಂತಸ, ಸಂಭ್ರಮ ಮತ್ತು ಕುತೂಹಲ. ಈ ರೀತಿ ಸಂಪನ್ಮೂಲ ಇರತಕ್ಕಂಥ ಲೇಖಕ ಸರ್ವಜ್ಞರಾದ ಗಣೇಶರ ಮೇಲೆ ಸಹೃದಯರಿಗಾಗಿ ಬರೆದಿರ್ತಕ್ಕಂಥ ಪುಸ್ತಕ ಈ ವ್ಯಕ್ತಿ ವಿಭೂತಿ. ಸುಮಾರು 150 ಪುಟಗಳಷ್ಟು ಇರುವಂಥ ಚಿಕ್ಕ ಪುಸ್ತಕ. ವಸಂತ ಪ್ರಕಾಶನದಿಂದ ಕಳೆದ ವರ್ಷ ಪ್ರಕಟವಾದಂಥ ಪುಸ್ತಕ. ನಿಜವಾಗಿಯೂ ಸಂಗ್ರಹ ಯೋಗ್ಯವಾದಂಥ, ನೀವು ಕೊಂಡು ಓದೋದಷ್ಟೇ ಅಲ್ಲ, ನಾನು ಮಾಡಿದ ಹಾಗೆ ಕಡಿಮೆ 60-70 ಜನರಿಗಾಗಿ ಗಿಫ್ಟ್ ಥರ ಪುಸ್ತಕವನ್ನು ಕೊಟ್ಟಿರಬಹುದು. ಆದ್ದರಿಂದ ಎಲ್ಲರೂ ಕೂಡ ಮನೆಯಲ್ಲಿ ಇಟ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೂಡ ಓದಿಸಬೇಕಾಗಿರ್ತಕ್ಕಂಥ ಪುಸ್ತಕ ಈ ವ್ಯಕ್ತಿ ವಿಭೂತಿ. ಇನ್ನೊಂದೇನು ಅಂದರೆ ಈ ಪುಸ್ತಕ ನಿಜವಾದ ಗುರು ಪರಂಪರೆಗೆ ಸಾಕ್ಷಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗಣೇಶ್ ಅವರ ಗುರುಗಳಾದಂಥ ಸಾಕ್ರು ರಾಮಚಂದ್ರ ರಾಯರು, ಅವರ ಗುರುಗಳಾದಂಥ ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳ ಬಗ್ಗೆ ಒಂದು ಶಾರದಾ ಪೀಠದ ಮಾಣಿಕ್ಯ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಗಣೇಶರು ಸಾಕ್ರು ರಾಮಚಂದ್ರ ರಾಯರ ಬಗ್ಗೆ ಒಂದು ಸರ್ವತಂತ್ರ ಸ್ವತಂತ್ರ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ. ಈಗ ಶಶಿ ಅವರ ಗುರುಗಳಾದಂಥ ಗಣೇಶ ಬಗ್ಗೆ ವ್ಯಕ್ತಿ ವಿಭೂತಿ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ. ಈ 3 ಪುಸ್ತಕಗಳು ಒಳ್ಳೆಯ ವ್ಯಕ್ತಿ ಚಿತ್ರಣಕ್ಕೆ ಜ್ವಲಂತವಾದಂಥ ಸಾಕ್ಷಿಗಳು. ನನ್ನ ಪ್ರಕಾರ ಈ 3 ಪುಸ್ತಕಗಳು ಕೇವಲ ಒಂದು ವ್ಯಕ್ತಿ ಚಿತ್ರಣವಲ್ಲ, ಒಂದು ಕಾಣಿಕೆ. ಆದ್ದರಿಂದ ನನ್ನ ಪ್ರಕಾರ ಇದು ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪುಸ್ತಕ ಅಂತಲೇ ನನ್ನ ಭಾವನೆ. ಇನ್ನು ಈ ಪುಸ್ತಕದ ವಿಷಯಕ್ಕೆ ಬಂದರೆ, ಪುಸ್ತಕದಲ್ಲಿ ಪ್ರತಿಯೊಂದು ಔಚಿತ್ಯಪೂರ್ಣ ಹೆಸರಾಗಲಿ ಅಥವಾ ಹೆಸರು ಭಾಗಗಳಿಗೆ ಕೊಟ್ಟಿರ್ತಕ್ಕಂಥ ಹೆಸರಾಗಲಿ, ಸೆಕ್ಷನ್ಗಳು ಕೊಟ್ಟಿರ್ತಕ್ಕಂಥ ಹೆಸರಾಗಲಿ ಎಲ್ಲವೂ ಔಚಿತ್ಯಪೂರ್ಣ. ಉದಾಹರಣೆಗೆ ಪುಸ್ತಕದಲ್ಲಿ 3 ಭಾಗಗಳಿದೆ. ಯಾವುದು 3 ಭಾಗಗಳು? ಇರವು, ಅರಿವು ಮತ್ತು ನಲವು ಅಂತ 3 ಭಾಗಗಳು. ಈ 3 ವೇದಾಂತ ತತ್ವದ 3 ಮುಖಗಳು ಅಂತ ಇದನ್ನು ಪುಸ್ತಕದಲ್ಲೇ ಬರೀತಾರೆ. ಈ ರೀತಿಯಾದಂಥ 3 ಪದಗಳನ್ನು 3 ಭಾಗಗಳಿಗೆ ಕೊಟ್ಟಿರೋದು ಒಂದು ಔಚಿತ್ಯದ ಪರಾಕಾಷ್ಠೆ. ಇರವು ಗಣೇಶರ ಜೀವನದ ಸಂಗತಿಗಳನ್ನು ತೆರೆದಿಟ್ಟರೆ, ಅರಿವು ಗಣೇಶರ ಕಾರ್ಯಸಿಬಿಯ ಪರಿಚಯವನ್ನು ಮಾಡಿಕೊಡ್ತಾ ಹೋಗುತ್ತೆ. ಇನ್ನು ನಲವು ಗಣೇಶರ ವ್ಯಕ್ತಿತ್ವದ ಒಳಹೊರಣ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ಮೊದಲನೇ ಮತ್ತು ಕಡೆ ಭಾಗಗಳು ಚಿಕ್ಕದಾಗಿದೆ, ಮಧ್ಯದ ಮಾತ್ರ ಬೃಹದಾಕಾರವಾಗಿದೆ.
ನನಗೆ ಇದನ್ನು ನೋಡಿದ ತಕ್ಷಣ ಒಂದು ಮಡಿಕೆಯ ರೀತಿ ಜ್ಞಾಪಕಕ್ಕೆ ಬಂತು. ಮಡಿಕೆಯಲ್ಲಿ ನಿಮಗೆ ಪಾನಕ ಹಾಕಿದ್ರೆ ಕೆಳಗಡೆ ಗಟ್ಟಿಯಾದಂಥ ಸಕ್ಕರೆ ಪಾಕ ಸಿಗುತ್ತೆ, ಬರೀ ಸಕ್ಕರೆ ಪಾಕ ಸಿಗುತ್ತೆ. ಅದು ಇರವು, ಗಣೇಶರ ಇರವು, ಗಟ್ಟಿಯಾದಂಥ ಜೀವನ. ಮೇಲ್ಗಡೆ ಏಲಕ್ಕಿ, ನಿಮ್ಮ ನಿಂಬೆಹಣ್ಣಿನ ಹೆಸರುಗಳು, ಇದೆಲ್ಲ ಸಿಗತಕ್ಕಂಥ ಹೆಸರುಗಳು ಸಿಗುತ್ತೆ. ಇದು ಅವರ ನಲವು, ಬದುಕಿನ ನಲವು. ಮಧ್ಯದಲ್ಲಿರೋದು ಹಸನಾದ ಪಾನಕ, ಅದು ಗಣೇಶ ಕಾವ್ಯ ವ್ಯಾಪ್ತಿ. ನನಗೆ ಈ ಪುಸ್ತಕವನ್ನು ಓದ್ತಾ ಇದ್ದಾಗ ನನಗೆ ಬಂದಂಥ ಪ್ರತಿಮೆ ಏನಿದೆ ಅದು ಮಡಿಕೆ. ಅದು ಇದನ್ನು ಹೇಳಬೇಕು ಅನ್ನಿಸ್ತು. ಮೊದಲನೆಯದಾಗಿ ಇರವಿನ ವಿಷಯಕ್ಕೆ ಬರೋಣ. ಇರವಲ್ಲಿ ಗಣೇಶರ ಬಗ್ಗೆ ಬರೀ ವಿವರಗಳನ್ನು ಕೊಟ್ಟಿಲ್ಲ, ಆದರೆ ಹೇಗೆ ಪ್ರತಿಯೊಂದು ಘಟ್ಟ ಗಣೇಶರ ಜೀವನವನ್ನು ರೂಪಿಸ್ತಾ ಹೋಯಿತು ಅಂತ ಹೇಳತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಶಶಿಕೇಂದ್ರವರು. ವಿಶೇಷವಾಗಿ ಗಣೇಶರಿಗೆ ಚಿಕ್ಕಂದಿನಿಂದ ಹೇಗೆ ಸಂಸ್ಕೃತಿ ಮತ್ತು ಸಂಪ್ರದಾಯದ ಮೇಲಿನ ಒಲವಿತ್ತು, ಹೇಗೆ ತೆಲುಗು ಚಲನಚಿತ್ರಗಳು ಗಣೇಶವರ ಮೇಲೆ ಪ್ರಭಾವವನ್ನು ಬೀರಿದ್ದು, ಈ ರೀತಿಯಾಗಿ ಹೇಳ್ತಾ ಹೋಗುತ್ತೆ ಇರವು. ಬರೀ 19ನೇ ವಯಸ್ಸಿನಲ್ಲಿ ಅವಧಾನ ಮಾಡಿದಂಥ ಗಣೇಶರು ಇರುವಲ್ಲಿ ನಮಗೆ ತೋರಿಸೋದು ಶಾಸ್ತ್ರ ಗ್ರಂಥಗಳನ್ನು ಓದೋಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆ ಮತ್ತು ಅವುಗಳನ್ನು ಓದತಕ್ಕಂಥ ಮಹತ್ವ. ಹಾಗೆ ಬರೀ ಬೇರೆ ಪಠ್ಯ ವಿಷಯಗಳಲ್ಲೂ, ಸಾಹಿತ್ಯ ಸಂಸ್ಕೃತಿಯಲ್ಲಿ ಅಷ್ಟೇ ಅಲ್ಲ, ಹಾಗೆ ಪಠ್ಯದ ವಿಷಯಗಳಲ್ಲೂ ಕೂಡ ಗಣೇಶರವರು ಪ್ರಬುದ್ಧತೆಯನ್ನು ಸಾಧಿಸಿದ್ರು ಅಂತ ಹೇಳ್ತಾ ಹೋಗುತ್ತೆ ಇರುವಲ್ಲಿ. ಅವರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಏನು ಮಾಡಿ ಹೃದಯವಂತಿಕೆಯ ಸಾಕಾರ ಮೂರ್ತಿ ವಿ ಸೀತಾರಾಮಯ್ಯನವರು ಹೇಳುತ್ತಿದ್ದ ಮಾತು ಇವರಿಗೆ ತಮ್ಮ ವಿಷಯದಲ್ಲೂ ಸತ್ಯವೆಂದು ಕಂಡಿದೆ. ಆ ಸತ್ಯದ ಅರಿವು ತಂದುಕೊಡುವ ಸಂತೋಷವೊಂದೇ ಸಾಕೆನಿಸಿದೆ. ನಾವು ಒಳ್ಳೆಯ ಊಟ ಉಪಚಾರ ಕಂಡಿದ್ದೇವೆ, ಬಗೆಯಾದ ಒಳ್ಳೆಯ ಪುಸ್ತಕಗಳನ್ನು ಓದಿದ್ದೇವೆ, ವಿಧವಾದ ಚೆಲುವನ್ನು ನೋಡಿ ನಮ್ಮ ಪಾಲಿಗೆ ಬಂದದ್ದನ್ನು ಸವಿದಿದ್ದೇವೆ, ಒಳ್ಳೆಯ ಸಂಗೀತ, ಚಿತ್ರ, ನಾಟ್ಯ ಶಿಲ್ಪಗಳನ್ನು ಕೇಳಿ ನೋಡಿ ಆನಂದಿಸಿದ್ದೇವೆ, 10 ಮಂದಿ ಹಿರಿಯರ ಮತ್ತು ಕೆಳೆಯರ ಪ್ರೀತಿಯನ್ನು ಅನುಭವಿಸಿದ್ದೇವೆ, ನಾಡಿನ ಸುತ್ತ ದುಂಬಿಯಂತೆ ಸುತ್ತಿ ಅದರ ಭೌಮ ಶೃಂಗಾರವನ್ನು ಕಂಡು ಕಾನು ಮಲೆ, ಬಾನು, ಕಡಲು, ಬಯಲು, ಇರುಳು, ಮಳೆ, ಬಿಸಿಲು, ತಂಗಾಳಿ, ತಾರಾಗ್ನಿ, ಹಿಮಮಣಿ, ಹಕ್ಕಿ, ಹೂವು, ಪಶು, ಪಕ್ಷಿ, ಪ್ರಾಣಿ, ವೇಷಭೂಷ, ರಾಗರೂಪ, ರಸಗಂಧ, ಸ್ಪರ್ಶ, ನೋಟ, ಬೆಳಗು ಕಂಡು ಅವರನ್ನು ಹೃದಯದಲ್ಲಿ ತುಂಬಿಕೊಂಡು ಮೈಮರೆದಿದ್ದೇವೆ ಅಂತ ಇದನ್ನು ಹೇಳ್ತಾ ಶಶಿರವರು ಈ ಇರುವನ್ನು ಮುಗಿಸ್ತಾರೆ. ಆದರೆ ಈ ಕೆಲವು ವಾಕ್ಯಗಳೇನಿದೆ ಗಣೇಶ್ ಅವರ ವ್ಯಕ್ತಿತ್ವದ ಸಾಕಾರ ಅಂತ ನನ್ನ ಭಾವನೆ. ಇನ್ನು ಮುಂದೆ ಬರತಕ್ಕಂಥದ್ದು ಅತ್ಯಂತ ಮಹತ್ವದ ಭಾಗವಾದಂಥ ಅರಿವು. ನಾನು ಮತ್ತೆ ಹೇಳಿದಾಗೆ ಪುಸ್ತಕದ ಬಹಳಷ್ಟು ಪುಟಗಳು ಮೀಸಲಿರೋದು ಈ ಅರಿವು ಅನ್ನೋ ಕಾರ್ಯಕ್ಕೆ. ಮೊದಲೇ ಹೇಳಿದಾಗೆ ಗಣೇಶ್ ಅವರ ಕಾರ್ಯದ ಆಳ ವಿಸ್ತಾರ ಏನಿದೆ ಅದು ಮಹತ್ತರವಾದದ್ದು. ಶಶಿರವರು ಹೇಳ್ತಾರೆ, ನಾನು ಸೂಕ್ಷ್ಮ ಪರಿಚಯವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಶಶಿರವರೇ ಹೇಳೋ ಹಾಗೆ ಅವರು ಅತಿ ಕಡಿಮೆ ಮಾತಿನ ಮನುಷ್ಯ. ಆದರೆ ಆ ಅತಿ ಕಡಿಮೆ ಮಾತುಗಳಲ್ಲಿ ಎಂಥ ಅದ್ಭುತವಾದಂಥ ಪರಿಚಯವನ್ನು ಮಾಡಿಕೊಡ್ತಾರೆ ಅಂದರೆ, ಪ್ರತಿಯೊಂದು ಗಣೇಶನ ಪ್ರತಿಯೊಂದು ಕಾರ್ಯಕ್ಕೂ, ಕೆಲಸಕ್ಕೂ, ಪ್ರತಿಯೊಂದು ಕೃತಿಗೂ ಒಂದು ತುಂಬ ಉತ್ತಮವಾದಂಥ ವಿಶ್ಲೇಷಣೆಯನ್ನು ಮಾಡಿಕೊಡ್ತಾ ಹೋಗ್ತಾರೆ ಶಶಿ. ಇಷ್ಟೆಲ್ಲ ಸಾರವನ್ನು ಕೂಡ ಹಿಡಿದು ಇಟ್ಕೊಡ್ಬಲ್ಲಂತ ಸಾಮರ್ಥ್ಯ ಶಶಿಗಂಡ್ರಲ್ಲಿ ಬಿಟ್ಟರೆ ನನಗೆ ಬೇರೆ ಯಾವ ಲೇಖಕರಲ್ಲೂ ಅಷ್ಟರ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ನನ್ನ ಆಗ್ರಹ ಒಂದೇ, ಈ ಅರಿವು ಅನ್ನೋ ಭಾಗವನ್ನಾದರೂ ಇಂಗ್ಲೀಷಿಗೆ ತುರ್ತಾಗಿ ತರ್ಜುಮೆ ಮಾಡಿ ಅದನ್ನು ಪಬ್ಲಿಷ್ ಮಾಡಬೇಕು. ಇದೀ ಗಣೇಶರ ಕಾರ್ಯಗಳನ್ನು ಜಗತ್ತಿಗೆ ಪರಿಚಯ ಮಾಡ್ತಕ್ಕಂಥ ತುರ್ತು ಅಗತ್ಯತೆ ನನಗಿದೆ ಅಂತ ನನ್ನ ಭಾವನೆ. ಇಲ್ಲಿ ಶಶಿಕೇಂದ್ರ ಬರೆದಿರೋದು ಎಷ್ಟು ಸುಂದರವಾಗಿದೆ ಅಂತ ಹೇಳೋದಕ್ಕೆ ಉದಾಹರಣೆಯಾಗಿ ಕೆಲವು ಮಾತನ್ನು ಓದ್ತೇನೆ. ಸಂಶ್ಲೇಷಣೆ ಮತ್ತು ಸಮನ್ವಯಗಳಿಗೂ ಮಿಗಿಲಾಗಿ ಗಣೇಶರ ಒತ್ತು ಸಲ್ಲುವುದು ಆನಂದಕ್ಕೆ. ಇದೇ ಸನಾತನ ಧರ್ಮದ ಸಾರವೆಂದು ಅವರ ಗಟ್ಟಿಯಾದ ವಿಶ್ವಾಸ. ಕಲೆ ಸಾಹಿತ್ಯಗಳ ಮೂಲಕ ತಾವು ಆನಂದವನ್ನು ಕಂಡು ಇತರರಿಗೂ ಕಾಣಿಸಲು ಸಾಧ್ಯ. ಹೀಗಾಗಿ ಅವರು ಹೆಚ್ಚು ಅನುಸಂಧಾನಿಸಲು ಬಯಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಗಣೇಶರ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ಪರಿಶೀಲಿಸಬಹುದು ಅಂತ ಹೇಳಿ ಶುರು ಮಾಡ್ತಾರೆ ಕೆಲಸವನ್ನು. ಅವರ ಕಾವ್ಯದ ಬಗ್ಗೆ, ಅವರ ಶೈಲಿ ವಿಷಯಕ್ಕೆ ಅನುಗುಣವಾಗಿ ರೂಪುಗೊಳ್ಳುವುದೇ ಆದರೂ ಅದು ಪ್ರಧಾನವಾಗಿ ಅಭಿಜಾತ, ಸಂಕೀರ್ಣ, ಕುಂತಕ ಹೇಳುವಂತೆ ವಿಚಿತ್ರ ಎಂದರೆ ಮೇಲ್ನೋಟಕ್ಕೆ ಹೊಂದಾಣಿಕೆಯಾಗದ ಗುಣಗಳನ್ನು ಬೆಸೆದು ಬೆರಗು ಮೂಡಿಸುವ ಶಕ್ತಿ ಎನ್ನಬಹುದು. ಗಣೇಶರ ಕಾವ್ಯ ವಿಚಿತ್ರ ಎನಿಸುವುದಕ್ಕೆ ಕಾರಣ ಅದರಲ್ಲಿ ಸೂಕ್ಷ್ಮತೆ, ಒಡವರಿದ ಸಾಂದ್ರತೆ ಮತ್ತು ಸ್ಪಷ್ಟತೆಯನ್ನು ಮರೆಮಾಚದ ಓಗ ಸಮ್ಮಿಳಿತವಾಗಿದೆ.
ಸಾಮಾನ್ಯವಾಗಿ ಸಾಂದ್ರತೆ ಇದ್ದಲ್ಲಿ ಸೂಕ್ಷ್ಮತೆ ಇರುವುದಿಲ್ಲ, ಓಘವಿದ್ದಲ್ಲಿ ಸ್ಪಷ್ಟತೆ ಇರುವುದಿಲ್ಲ, ಇಲ್ಲಿ ಹೀಗಾಗದಿರುವುದೇ ವಿಚಿತ್ರ ಅಂತ ಹೇಳ್ತಾರೆ ಶಶಿಕಿರಣರವರು ಗಣೇಶರವರ ಕಾವ್ಯ ವ್ಯಾಪ್ತಿಯಲ್ಲಿ. ಗಣೇಶರವರ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಎಲ್ಲ ಗಾದೆಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ದಾರೆ ಶಶಿಕಿರಣರವರು. ಇದು ಬಹುಶಃ ಅನೇಕರಿಗೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಗಣೇಶರು ಬಳಸುವಂಥ ಎಷ್ಟೊಂದು ಗಾದೆಗಳು ಸಾಮಾನ್ಯವಾಗಿ ಬಳಕೆಯಲ್ಲಿ ಇರಲ್ಲ. ಅವರು ಹಿಂದಿ, ತಮಿಳು, ಕನ್ನಡ ಎಲ್ಲ ಭಾಷೆಗಳನ್ನು ಓದಿ ಹಕ್ಕಿ ತೆಗೆದು ಗಾದೆಗಳನ್ನು ಉಪಯೋಗಿಸ್ತಾರೆ. ತುಂಬ ಉತ್ತಮವಾದಂಥ ಗಾದೆಗಳ ಸಂಕಲನ. ಈ ಭಾಗವನ್ನು ಓದಿದಾಗ ನಮಗನ್ಸೋದು ಇಷ್ಟವಾದದ್ದನ್ನೆಲ್ಲ ಓದಿದರೆ, ಇಷ್ಟವಾದದ್ದನ್ನೆಲ್ಲ ಬರೆದ್ರು, ಇಷ್ಟವಾದಂತೆ ಬದುಕಿದ್ರು, ಈ ಇಷ್ಟ ಕಟ್ಟಿಕೊಡ್ತಕ್ಕಂಥ ದೃಷ್ಟಿ ಎಷ್ಟು ದೊಡ್ಡದು ಅನ್ನೋದು ನಮಗನ್ನಿಸೋದು ಈ ಭಾಗವನ್ನು ಓದಿದಾಗೆ. ಇನ್ನು ಕಡೆಯದಾಗಿ ಬರೋದು ನಲವು. ನನಗೆ ಬಹಳ ಇಷ್ಟ, ಸುಲಭವಾಗಿ ಓದಿಸ್ಕೊಂಡು ಹೋಗ್ತಕ್ಕಂಥ ಭಾಗ. ಗಣೇಶರನ್ನು ಹಾಸ್ಯ ಮಾಡುತ್ತಲೇ ಅವರ ಕಾಳಜಿ, ಸರಳತೆಯನ್ನು ಪರಿಚಯಿಸ್ತಕ್ಕಂಥ ಕ್ರಮ ಅದ್ಭುತವಾಗಿದೆ. ಹಾಗೆ ಸರಳತೆ ಕೇವಲ ಗಣೇಶರ ಜೀವನದಲ್ಲಷ್ಟೇ, ಅವರ ಕಾವ್ಯದಲ್ಲಿ ಬರಲ್ಲ ಅಂತ ಹೇಳೋದನ್ನು ಕೂಡ ಮರ್ತಿಲ್ಲ ಶಶಿರವರು. ಡಾಕ್ಟರ್ ಶಂಕರ್ ರಾಜಾರಾಮನ್ ಅವರ ಒಂದು ಪುಸ್ತಕದಲ್ಲಿ ಗಣೇಶ ಮೇಲೆ ಬರೆದಿರ್ತಕ್ಕಂಥ ಪದ್ಯವನ್ನು ಹೇಳ್ತಾರೆ, ಅವರ ಜೀವನವನ್ನು ಹೇಳ್ತಾರೆ. ಯಸ್ಯ ಸ್ನೇಹಸ್ಯ ಕೋಪಸ್ಯ ಜ್ಞಾನಸ್ಯ ಚ ಗರೀಯಸಃ ಪ್ರತ್ಯಕ್ಷೀಕೃತ ಕಾಷ್ಠಾನ ಮೂಕತೈವ ಪರಾಗತಿ. ಸ್ನೇಹ, ಕೋಪ ಮತ್ತು ಜ್ಞಾನಗಳಲ್ಲಿ ಗಣೇಶ್ ಅವರ ಪರಾಕಾಷ್ಠೆಯನ್ನು ಕಂಡವರಿಗೆ ಮೌನವೇ ಆಶ್ರಯ ಅಂತ. ಗಣೇಶ್ ಅವರು ಬಹಳವಾಗಿ ಮೆಚ್ಚುವಂತಹ ಕವಿಗಳ ಪೈಕಿ, ನಮ್ಮ ಸಮಕಾಲೀನ ಕವಿಗಳ ಪೈಕಿ ಒಬ್ಬರು ಶಂಕರವರು. ಅವರು ಗಣೇಶ್ ಅವರ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಮುಕ್ತಕ ನಿಜವಾಗೂ ಗಣೇಶಗೆ ಅದ್ಭುತವಾಗಿ ಒಪ್ಪತ್ತೆ. ಇದನ್ನು ಹೆಕ್ಕಿ ತೆಗೆದಿದ್ದಾರೆ ಶಶಿಕಿರಣರವರು. ಇದು ಈ ಭಾಗಕ್ಕೆ ಒಂದು ಗರಿಮೆ ಅಂತಲೇ ನನಗೆ ಅನಿಸುತ್ತೆ. ಇನ್ನೊಂದು ಭಾಗ ನಲವಲ್ಲಿ ಹೇಳೋದು ಶಶಿಕಿರಣರವರು ಸ್ವಲ್ಪ ವೈಯಕ್ತಿಕ ಅನುಭವವನ್ನು ಬೆಳೆಸಿ, ಸ್ವಭಾವತಃ ಮಾತು ಕಡಿಮೆಯಾದ ನನಗೆ ಮಾತಿನ ಔನ್ನತ್ಯವನ್ನು ಗಣೇಶ್ ತೋರಿಸುವುದಕ್ಕೆ ಪ್ರಾರಂಭಿಸಿದ್ದು ಹೀಗೆ. ಅವರು ಒಂದು ಕಥೆಯನ್ನು ಹೇಳ್ತಾರೆ, ಆ ಕಥೆಯನ್ನು ಓದಿ ತುಂಬ ಚೆನ್ನಾಗಿದೆ. ತರುವಾಯು ಧ್ರುವನ ಮಾತು ನನ್ನದು ಆಯಿತು. ಶಶಿರವ್ರದ್ದೆಲ್ಲ ಬಹುಶಃ ನಮ್ಮಂಥ ಅನೇಕರಿಗೆ ಈ ಮಾತು ಒಪ್ಪತ್ತೆ, ಆದ್ದರಿಂದ ಇದನ್ನು ಹೇಳ್ತಾ ಇದ್ದೇನೆ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ನ್ಯಾಷನಲ್ ಪ್ರೌಢಶಾಲೆಯ ಪ್ರಾರ್ಥನೆ ಕೂಡ ಆಗಿತ್ತು. ಯಾವ ಸರ್ವಶಕ್ತ ನನ್ನ ಒಳಹೊಕ್ಕು ಮಲಗಿದ್ದ ನನ್ನ ಮಾತಿನ ಶಕ್ತಿಯನ್ನು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಕಡೆಗೆ ಪ್ರಾಣವನ್ನು ತನ್ನ ಮಹಿಮೆಯಿಂದ ಸಚೇತನಗೊಳಿಸಿದನೋ ಆ ಪರಮಪುರುಷ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಶಶಿರವರು ಗಣೇಶನ ಮೂಲಕ ಭಗವಂತನನ್ನು ಅಥವಾ ಭಗವಂತನ ಮೂಲಕ ಗಣೇಶನನ್ನು ನೆನಪಿಸ್ಕೊಳ್ತಾರೆ. ಇದು ಕಡೆಯ ಭಾಗ. ಇನ್ನೂ 2 ಅನುಬಂಧಗಳಿದೆ. ನನ್ನ ಒಂದು ಅನುಬಂಧ ಗಣೇಶವರ ಎಲ್ಲ ಕಾರ್ಯಗಳನ್ನು ಪಟ್ಟಿ ಮಾಡಿರ್ತಕ್ಕಂಥದ್ದು. ಆದರೆ ಇನ್ನೊಂದು ಅನುಬಂಧ ಇದೆ, ಅದು ನಾಡಿನ ಮಹನೀಯರು ಗಣೇಶ ಬಗ್ಗೆ ಹೇಳಿರ್ತಕ್ಕಂಥ ಕೆಲವು ಮಾತುಗಳು. ಇಲ್ಲಿ ಭೈರಪ್ಪನವರು, ರಾಮಸ್ವಾಮಿರವರು, SK ರಾಮಚಂದ್ರರಾಯರು, ಈ ರೀತಿ ಬಹಳಷ್ಟು ಜನ ಗಣೇಶ ಬಗ್ಗೆ ನುಡಿದಿರ್ತಕ್ಕಂಥ ಕೆಲವು ಮಾತುಗಳಿದೆ. ನನಗೆ ತುಂಬ ಇಷ್ಟವಾದಂಥದ್ದು ಶಾಂತಾರವರು ಗಣೇಶರ ಬಗ್ಗೆ ಬರೆದಿರ್ತಕ್ಕಂಥ ಕೆಲವು ನುಡಿಗಳು. ಶಾಂತಾರಂಥ ಹಿರಿಯಕ್ಕನವರು ಅತ್ಯಂತ ಹಿರಿಯ ಜೀವ. ಅವರ ಗಣೇಶರ ಬಗ್ಗೆ ಬರೆದಿರ್ತಕ್ಕಂಥ ಮಾತುಗಳನ್ನು ಓದಿದಾಗ ಕಣ್ಣಿನ ಅಂಚಿನಲ್ಲಿ 1-2 ಹನಿ ತೊಟ್ಟಿರ್ತಾ ಇದ್ದರೆ ಅದು ನಿಮ್ಮ ದೌರ್ಬಲ್ಯ. ತುಂಬ 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 ಆರ್ದ್ರವಾದಂಥ ಮಾತುಗಳು, ನನಗೆ ತುಂಬ ಇಷ್ಟವಾದದ್ದು. ಈ ಪುಸ್ತಕವನ್ನು ಓದಿದ ಮೇಲೆ ದಯವಿಟ್ಟು ಆ ಭಾಗವನ್ನು ಓದೋದಕ್ಕೆ ಮರಿಬೇಡಿ. ಒಟ್ಟಿನಲ್ಲಿ ಈ ರೀತಿಯಾದಂಥ ಪುಸ್ತಕವನ್ನು ಬರೆದಂಥ ಶಶಿಕಿರಣರವರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ, ಆದಷ್ಟು ಬೇಗ ಈ ಪುಸ್ತಕವನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಅನ್ನೋ ಪ್ರೀತಿಪೂರ್ವಕ ಆಗ್ರಹದೊಂದಿಗೆ ಎಲ್ಲರೂ ಕೂಡ ಇದನ್ನು ತೆಗೆದುಕೊಂಡು ಓದಲೇಬೇಕಾದಂಥ ಪುಸ್ತಕ, ಜೊತೆಗೆ ಬೇರೆಯವರಿಗೂ ಕೂಡ ಕೊಡಬೇಕಾದಂಥ ಪುಸ್ತಕ ಅಂತ ಹೇಳ್ತಾ, ಈ ಪುಸ್ತಕವನ್ನು ಬರೆದಂಥ ಶಶಿರವರಿಗೂ ಆ ಪುಸ್ತಕದ ಬಾಳನ್ನು ಬದುಕಿದಂಥ ಗಣೇಶ್ ಅವ್ರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.